ಆಗಲಿ ತಾನು ಏನನ್ನಾದರೂ ಕಂಡ್ಕೋಬೇಕು, ತನ್ನ ಜೀವನವನ್ನು ರೂಪಿಸ್ಕೋಬೇಕು ಅಂತ ಆದರೆ ಕನಸು ಕಾಣೋದು ಬಹಳ ಮುಖ್ಯ ಆಗುತ್ತೆ. ಕನಸು ಕಾಣೋದು ಅಂದರೆ ಮಲಗಿ ನಿದ್ರೆ ಮಾಡಿದಾಗ ಕನಸು ಕಾಣೋದಲ್ಲ, ಎಚ್ಚರವಿದ್ದು ಕನಸು ಕಾಣೋದು ಬಹಳ ಮುಖ್ಯ ಆಗುತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮ್ಮೆಲ್ಲರಿಗೂ ಒಂದು ಮೋಟಿವೇಟ್ ಸ್ಟೋರಿಯನ್ನು ನಿಮ್ಮ ಜೊತೆ ಹೇಳೋದಕ್ಕೆ ನಾನು ನಿಮ್ಮ ಜೊತೆ ಆಗಿದ್ದೀನಿ. ಈ ಕಥೆಯ ಶೀರ್ಷಿಕೆ ಬಂದು ರೆಕ್ಕೆ ಇದ್ದರೆ ಸಾಕು ಅಂತಕ್ಕಂಥದ್ದು. ಹಾಗೆ ಈ ಸ್ಟೋರಿಯನ್ನು ಹೇಳ್ತಾ ನಾನು ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಈ ಸ್ಟೋರಿಯನ್ನು ಅರ್ಥೈಸುವಂತಹ ಪ್ರಯತ್ನವನ್ನು, ಈ ಕಥೆಯನ್ನು ಅರ್ಥೈಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಕಥೆ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಿಮ್ಮ ಜೊತೆ ಒಂದಿಷ್ಟು ಮಾಹಿತಿಗಳನ್ನು ಅಥವಾ ಒಂದಿಷ್ಟು ಮಹತ್ವದ ವಿಷಯಗಳನ್ನ ತಿಳಿಸ್ತಾ ಈ ಕಥೆಯನ್ನು ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಚಂದಾದಾರರಾಗಿ. ಈಗಾಗಲೇ 345 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನಿಮ್ಮ ವಾಹಿನಿಯನ್ನು. ಆದಷ್ಟು ಬೇಗ 500ಕ್ಕೆ ನಮ್ಮನ್ನು ಕೊಂಡೊಯ್ಯುವಂತಹ ಜವಾಬ್ದಾರಿ ನಿಮ್ಮದೇ ಇದೆ. ಹೆಚ್ಚು ತಡ ಮಾಡದೆ ಇವತ್ತಿನ ಈ ಕಥೆಯನ್ನು ಪ್ರಾರಂಭ ಮಾಡೋಣ. ರೆಕ್ಕೆ ಇದ್ದರೆ ಸಾಕು ಅಂತ. ಒಂದು ಊರಿನಲ್ಲಿ 2 ಹಕ್ಕಿಗಳು ಒಂದು ಬಾದಾಮಿಯ ಮರದಲ್ಲಿ ಕೂಡಿ ಸಂಸಾರವನ್ನು ಮಾಡ್ತಾ ಇದ್ವು. ಆ ಸಂಸಾರವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಈಗ ವಾಸ್ತವ ಅಂದರೆ ನಾವು ವಾಸ ಮಾಡಬೇಕು ಅಂದರೆ ನಮಗೆ ಮನೆ ಅನ್ನೋದು ಅವಶ್ಯಕವಾಗಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಕೂಡಿ ಬಾಳಬೇಕು ಅಂದರೆ ಆತನಿಗೆ ಸೂರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ತಂದೆ ಮತ್ತು ತಾಯಿ ಅಂದರೆ ಹೆಣ್ಣು ಮತ್ತು ಗಂಡು ಹಕ್ಕಿಗಳು ಒಂದೆಡೆ ಕೂಡಿ ಬದುಕ್ತಾ ಇದ್ದವು. ಇದೇ ಸನ್ನಿವೇಶದಲ್ಲಿ ಗೂಡುಗಳು ತುಂಬ ಅಪಾಯಕರ ಪರಿಸ್ಥಿತಿಯಲ್ಲಿತ್ತು. ಹಕ್ಕಿಗಳು ಅಂದರೆ ತಮ್ಮ ಕೊಕ್ಕುಗಳಿಂದ ಹಲವಾರು ಎಲೆಗಳನ್ನು ಎಕ್ಕಿ ತಂದು ಗೂಡುಗಳನ್ನು ತಾವೇ ತಮ್ಮ ಸೂರನ್ನು ತಯಾರಿಸಿಕೊಳ್ಳುವಂತಹ ಸನ್ನಿವೇಶ. ಇನ್ನೇನು ಕೆಲವೇ ದಿನಗಳಲ್ಲಿ ಹೆಣ್ಣು ಹಕ್ಕಿ ತನ್ನ ಕೂಸಿಗೆ ಜನ್ಮ ನೀಡುವಂತಹ ಸನ್ನಿವೇಶ ಒದಗಿ ಬಂದಿತ್ತು. ಆ ಸಂದರ್ಭದಲ್ಲಿ ಆ 2 ಹಕ್ಕಿಗಳು ಕೂಡಿ ತಮ್ಮ ಮಗುವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ, ಅಂದರೆ ಹಕ್ಕಿಯ ಮರಿಯನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಈ ಸೂರನ್ನು ಕಟ್ಕೊಳ್ತಾ ಇದ್ದರು. ಇನ್ನು ತಾಯಿ ಹಕ್ಕಿ ಮೊಟ್ಟೆ ಇಟ್ಟಂತಹ ಗಳಿಗೆಯಿಂದ ತಂದೆ ಹಕ್ಕಿಗೆ ಬಹಳ ಸಡಗರ. ಯಾಕಂದರೆ ಗಳಿಗೆಗೊಮ್ಮೆ ಬಂದು ಅದು ಇಣುಕಿ ನೋಡ್ತಾ ಇತ್ತು. ಅಂದರೆ ಮೊಟ್ಟೆ ಇಟ್ಟಂತಹ ಗಳಿಗೆ ಆ ಒಂದು ಸುಂದರ ಕ್ಷಣವನ್ನು ಈ ತಂದೆ ಹಕ್ಕಿ ಅಂದರೆ ಗಂಡು ಹಕ್ಕಿ ಕೂಡ ಸಂಭ್ರಮಿಸ್ತಾ ಇತ್ತು. ಇದಿಷ್ಟೇ ಅಲ್ಲದೆ
ಎಲ್ಲಿಗಾದರೂ ಹೆಣ್ಣು ಹಕ್ಕಿ ಹಾರಿ ಹೋದಂತಹ ಸಂದರ್ಭದಲ್ಲಿ, ಪರ್ರಂತ ಹಾರಿ ಹೋದಂತಹ ಸಂದರ್ಭದಲ್ಲಿ ಈ ಮೊಟ್ಟೆಗಳಿಗೆ ಆ ಕೊಕ್ಕಿನ ಮೂಲಕ, ಅಂದರೆ ಗಂಡು ಹಕ್ಕಿ ಆ ಕೊಕ್ಕಿನ ಮೂಲಕ ಗರಿಗಳನ್ನು ಒದಿಸ್ತಕ್ಕಂಥದ್ದು, ಆ ಮೊಟ್ಟೆಗೆ ರಕ್ಷಣೆ ನೀಡ್ತಕ್ಕಂತಹ ಕೆಲಸವನ್ನು ಗಂಡು ಹಕ್ಕಿ ಮಾಡ್ತಾ ಇತ್ತು. ಈ ಪರಿಯ ಕಾಳಜಿಯನ್ನು ನೋಡಿ ಆ ಒಂದು ತಾಯಿ ಹಕ್ಕಿ ತನ್ನ ಮುಗುಳು ನಗೆಯ ಮೂಲಕ ತನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇತ್ತು. ನೋಡಿ, ಈ ಕಥೆಯಲ್ಲಿ ಇರ್ತಕ್ಕಂಥದ್ದು ಅಂದರೆ ನಾವೆಲ್ಲರೂ ಕೂಡ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕಬೇಕು ಅಂತಕ್ಕಂತಹ ಒಂದು ಸನ್ನಿವೇಶವಾದರೆ, ಎಲ್ಲರನ್ನೂ ಕೂಡ ಪ್ರೀತಿಸಬೇಕು ಅಂತಕ್ಕಂತಹ ಮತ್ತೊಂದು ಸಂದೇಶವನ್ನು ನೀಡ್ತಕ್ಕಂಥದ್ದು ಇಲ್ಲಿಯ ಪ್ರಮುಖವಾದಂತಹ ಅಂಶ. ನೋಡಿ, ನಾನು ಪೂರ್ತಿಯಾಗಿ ಇನ್ನೂ ಕಥೆಯನ್ನು ಹೇಳಿಲ್ಲ, ಆದರೂ ಕೂಡ ನಿಮಗೆ ಇಲ್ಲಿ ಅರ್ಥೈಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಹಕ್ಕಿಗಳು ಸಡಗರದಿಂದ ಆ ಮಗುವಿನ ಜನನಕ್ಕಾಗಿ ಕಾಯ್ತಾ ಇರತಕ್ಕಂತಹ ಸನ್ನಿವೇಶ ಇದು. ಇನ್ನು ಕಥೆ ಮುಂದುವರೆದಂತೆ ಇಲ್ಲಿ ಪ್ರಮುಖವಾಗಿ ತನ್ನ ಸಂತಾನವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಹುಲ್ಲಿನ ಗೂಡಾಗಲಿ ಅಥವಾ ಸೊಂಪಿಗೆ ಮರವಾಗಲಿ, ಯಾವುದೇ ಮರವಾದರೂ ಕೂಡ ಬೇಟೆಗಾರ ರೂಪದಲ್ಲಿ ಬರ್ತಕ್ಕಂತಹ ಬೆಕ್ಕಿರಬಹುದು ಅಥವಾ ಇನ್ಯಾವುದೇ ಒಬ್ಬ ಬೇಟೆಗಾರನಿರ್ಬೋದು, ಒಬ್ಬ ಮನುಷ್ಯ ಇರಬಹುದು, ಅವರೆಲ್ಲರಿಂದ ಅಪಾಯದ ಸನ್ನಿವೇಶದಿಂದ ತನ್ನ ಸಂತಾನವನ್ನು ರಕ್ಷಣೆ ಮಾಡಿಕೊಳ್ಳೋದು ಈ ತಂದೆ ತಾಯಿ ಅಂದರೆ ಹೆಣ್ಣು ಗಂಡು ಹಕ್ಕಿಗಳ ಒಂದು ಪ್ರಮುಖವಾದ ವಿಷಯವಾಗಿತ್ತು. ಅಂದರೆ ನಮ್ಮ ಮನೆಯಲ್ಲೂ ಅಷ್ಟೇ, ನಮ್ಮಗಳ ಮನೆಯಲ್ಲೂ ಅಷ್ಟೇ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಬಾಲ್ಯದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಅಂದರೆ ಏನು ಬೇಕು ಏನು ಬೇಡ, ಅಥವಾ ಮಗುವಾಗಿದ್ದಾಗ ಎತ್ಕೊಂಡು ಹೋಗುವಂಥದ್ದು ಇರ್ಬೋದು, ಅಥವಾ ರಕ್ಷಣೆ ಅಂತಕ್ಕಂಥದ್ದು. ಯಾರಿಗೇ ಆಗಲಿ ಮಗುವಾಗಿದ್ದಾಗ ಏನೂ ಕೂಡ ತಿಳಿಯದಂತಹ ವಯಸ್ಸಿನಲ್ಲಿ ರಕ್ಷಣೆ ಬೇಕಾಗುತ್ತೆ. ಆ ರಕ್ಷಣೆ ನೀಡ್ತಾ ಇದ್ದಂತಹ ಸನ್ನಿವೇಶ ಈ ಮುಂದಿನ ಕಥೆಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ಆ ಮಗುವಿನ ಸಂತಾನಕ್ಕಾಗಿ ಕಾಯೋದ್ರ ಜೊತೆಗೆ ಮತ್ತೊಂದು ಯೋಚನೆ ಇದೆ, ಅದು ಕಳ್ಳಕಾಕರ ಭಯ, ಅಂದರೆ ಬೇಟೆಗಾರರ ಭಯ ಅಂತಕ್ಕಂಥದ್ದು. ಹಾಗಂತ ಹೆದರಿ ಜಾಲಿಯ ಮುಳ್ಳಿನ ಮೇಲೆ ಗೂಡನ್ನು ಕಟ್ಟೋಕ್ಕಾಗುತ್ತಾ? ಇಲ್ಲ. ಯಾಕಂದರೆ ಆ ಮರಿಯ ರಕ್ಷಣೆಗಾಗಿ ಇವರು ಪಡ್ತಕ್ಕಂತಹ ಶ್ರಮವನ್ನು ಈ ಕಥೆಯಲ್ಲಿ ಪ್ರಮುಖವಾಗಿ ವಿವರಿಸಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇಷ್ಟೆಲ್ಲ ರಕ್ಷಣೆ ಮಾಡಿದರೂ ಕೂಡ ಮೊಟ್ಟೆ ಒಡೆದು ಮರಿ ಹೊರಬಂದಂತಹ ಸನ್ನಿವೇಶದಲ್ಲಿ ಆ ಮರಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಹಾವಿನಿಂದ, ಬೆಕ್ಕಿನಿಂದ, ಇವೆಲ್ಲವೂ ಕೂಡ ಒಂದು ಬದುಕಿನ, ಅಂದರೆ ಹಕ್ಕಿಗಳ ಬದುಕಿನ ಒಂದು ಸುಮಧುರ ಸನ್ನಿವೇಶ. ಅಂದರೆ ಆ ಒಂದು ರಕ್ಷಣೆ ಅಂತಕ್ಕಂಥದ್ದು ತಾಯಿಯ ಅಪ್ಪುಗೆ ಅಂತಕ್ಕಂಥದ್ದು ಪ್ರತಿ ಮಗುವಿಗೂ ಬೇಕಾದಂತಹ ಒಂದು ಅಮೂಲ್ಯವಾದ ಅಂಶ ಅಂತಲೇ ಹೇಳ್ಬೋದು. ಆ ತಾಯಿಯ ಅಪ್ಪುಗೆ ಯಾವಾಗಲೂ ಇದ್ದರೆ ಆ ಮರಿಗೆ ಅಥವಾ ಆ ಮಗುವಿಗೆ ಒಂದು ರಕ್ಷಣೆಯಾಗಿ ನಿಲ್ತಕ್ಕಂಥದ್ದು. ಇನ್ನು ಈ ಹಕ್ಕಿ ಹೊರಬಂದ ತಕ್ಷಣ ಇದು ಏನೇ ರಕ್ಷಣೆ ಮಾಡಿದರೂ ಕೂಡ ಒಂದಲ್ಲೊಂದು ದಿನ ರೆಕ್ಕೆ ಬಲಿತ ಮೇಲೆ, ಅಂದರೆ ರೆಕ್ಕೆಗಳು ಸರಿಯಾಗಿ ಕಾರ್ಯನಿರ್ವಹಿಸೋಕ್ಕೆ ಪ್ರಾರಂಭವಾದ ತಕ್ಷಣ ಹಕ್ಕಿ ಅಂತಕ್ಕಂಥದ್ದು ಆಕಾಶದಲ್ಲಿ ಹಾರಲೇಬೇಕು. ಆವಾಗಲೂ ಕೂಡ ಆ ಬೆಕ್ಕಿಗೆ ಅಪಾಯ ಬರೋದಿಲ್ಲ ಅಂತ ನಾವು, ಕ್ಷಮಿಸಿ, ಆ ಬೆಕ್ಕಿಗಲ್ಲ, ಆ ಹಕ್ಕಿಗೆ ಒಂದು ಅಪಾಯ ಬರೋದಿಲ್ಲ ಅಂತಕ್ಕಂತಹ ಸನ್ನಿವೇಶದಲ್ಲಿ ನಾವು ಬದುಕೋದಕ್ಕಾಗಲ್ಲ. ಎಲ್ಲೇ ಇದ್ದರೂ ಕೂಡ ಅಪಾಯಗಳು ಬರ್ತವೆ. ಆದರೆ ಅಪಾಯವನ್ನು ಎದುರಿಸೋದು ಹೇಗೆ ಅಂತಕ್ಕಂತಹ ವಿಷಯವನ್ನು
ನಾವು ತಿಳ್ಕೊಂಡಿರಬೇಕು. ಇದು ಮನುಷ್ಯನ ಜೀವನದಲ್ಲೂ ಅಷ್ಟೇ. ನಾವು ಚಿಕ್ಕವರಾಗಿದ್ದಾಗ ನಮಗೇನು ಗೊತ್ತಿರಲ್ಲ, ಎಲ್ಲವನ್ನು ಕೂಡ ತಂದೆ ತಾಯಿಗಳು ನಮಗೆ ಕಲಿಸ್ಕೊಡ್ತಾರೆ. ಆ ಕಲಿಸಿದಂತಹ ಸಂದರ್ಭದಲ್ಲಿ ನಮಗಾಗ್ತಕ್ಕಂತಹ ನೋವು ನಲಿವುಗಳನ್ನು ಈಗ ನಾವು ದೊಡ್ಡವರಾಗಿದ್ದೀವಿ, ಒಂದಿಷ್ಟು ತಿಳುವಳಿಕೆ ಬಂದಿದೆ ಅಂದಾಗ ಅದನ್ನು ಹೇಗೆ ಬಗೆಹರಿಸ್ಕೋಬೇಕು, ಅವರಿಂದ ಹೇಗೆ ಮುಚ್ಚಿಟ್ಟರೂ ಕೂಡ ಅದು ಜಾಣ್ಮೆಯ ರೀತಿಯಲ್ಲಿ ಹೇಗೆ ಹೇಳಬೇಕು ಅಂತಕ್ಕಂತಹ ಕಲೆಯನ್ನು ಕಲಿತಾಗ ಮಾತ್ರ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ವಿಯಾಗುವುದರ ಜೊತೆಗೆ ತಂದೆ ತಾಯಿಗಳ ಮನಸ್ಸಿನಲ್ಲಿ ಚಿರಕಾಲ ಉಳಿಯುವುದರ ಜೊತೆಗೆ ಆತನ ಅಥವಾ ಆಕೆಯ ನೋವಿನಲ್ಲಿ ಸಮಸ್ಯೆಗಳು ಅಥವಾ ಸವಾಲುಗಳನ್ನು ಎದುರಿಸಿ ನಿಲ್ಲೋದಕ್ಕೆ ಇದು ಒಂದು ಸಹಕಾರಿಯಾಗುತ್ತೆ ಅಂತ ನನಗನ್ನಿಸುತ್ತೆ. ಯಾಕಂದರೆ ಮನುಷ್ಯನ ಜೀವನ ಅಂದ ತಕ್ಷಣ ಅದು ಹಕ್ಕಿಗೂ ಕೂಡ ನಾವು ಹೋಲಿಕೆ ಮಾಡಬಹುದು. ಯಾಕಂದರೆ ನಮ್ಮ ಜೀವನವೂ ಹಾಗೆ, ಯಾವಾಗ ಅಪಾಯ ಅಪಘಾತಗಳು ಬರ್ತವೆ ಅಂತ ಹೇಳೋದಕ್ಕಾಗಲ್ಲ. ಅಂತಹ ಸನ್ನಿವೇಶದಲ್ಲಿ ನಾವು ನಮ್ಮ ಬದುಕನ್ನು ರೂಪಿಸಿಕೊಳ್ಳುವಂತಹ ಕಡೆಗೆ ಹೆಜ್ಜೆ ಹಾಕೋದರ ಜೊತೆಗೆ ಈ ಹಕ್ಕಿಗಳ ರೀತಿಯಲ್ಲಿ ನಾವು ರೆಕ್ಕೆ ಬಲಿತ ಮೇಲೆ, ಅಂದರೆ ನಾವು ತಿಳುವಳಿಕೆಯನ್ನು ನಾವು ಒಂದಿಷ್ಟು ತಂದೆ ತಾಯಿಗಳ ಭಿಕ್ಷೆಯನ್ನು ಪಡ್ಕೊಂಡ ಮೇಲೆ ನಾವು ನಮ್ಮದೇ ಕಾಲಿನಲ್ಲಿ ನಿಲ್ಲುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಯಾವಾಗಲೂ ಕೂಡ ಮನೆಯಲ್ಲಿಯೇ ಕುಳಿತಿದ್ದರೆ ಖಂಡಿತವಾಗಲೂ ಯಾರಿಗೂ ಕೂಡ ಬೆಲೆ ಸಿಗೋದಿಲ್ಲ. ಮನೆಯಿಂದ ಹೊರಬರಬೇಕು, ನಮ್ಮ ಸಾಧನೆಯನ್ನು ಮಾಡಿ ನಾವು ತೋರಿಸ್ಬೇಕಾಗತ್ತೆ. ಈ ಕಥೆಯ ಕೊನೆಯ ನೀತಿಯನ್ನು ಹೇಳ್ತಕ್ಕಂತಹ ಸಮಯ ಬಂದಿದೆ. ಹಕ್ಕಿಗಳೇ ಆಗಲಿ ಮನುಷ್ಯನೇ ಆಗಲಿ ತಾನು ಏನನ್ನಾದರೂ ಕಂಡ್ಕೋಬೇಕು, ತನ್ನ ಜೀವನವನ್ನು ರೂಪಿಸ್ಕೋಬೇಕು ಅಂತಾದರೆ ಕನಸು ಕಾಣೋದು ಬಹಳ ಮುಖ್ಯ ಆಗುತ್ತೆ. ಕನಸು ಕಾಣೋದು ಅಂದರೆ ಮಲಗಿ ನಿದ್ರೆ ಮಾಡಿದಾಗ ಕನಸು ಕಾಣೋದಲ್ಲ, ಎಚ್ಚರವಿದ್ದು ಕನಸು ಕಾಣೋದು ಬಹಳ ಮುಖ್ಯ ಆಗುತ್ತೆ. ಇದಿಷ್ಟೇ ಇಲ್ಲದೆ ಸ್ನೇಹ, ಪ್ರೀತಿ, ವಿಶ್ವಾಸ ಇವೆಲ್ಲವೂ ಕೂಡ ಒಂದು ಔಷಧಿಯಾಗಿ ಮನುಷ್ಯನ ಜೀವನದಲ್ಲಿ ಸೋತಾಗ ಪ್ರೋತ್ಸಾಹ ನೀಡ್ತಕ್ಕಂಥವರು, ಗೆದ್ದಾಗ ಬೆನ್ನು ತಟ್ಟತಕ್ಕಂಥವರು ಇದ್ದಾಗ ಮಾತ್ರವೇ ನಮ್ಮ ಜೀವನ, ಮನುಷ್ಯನ ಜೀವನ, ಕಂಡ ಕನಸುಗಳು ನನಸಾಗೋದಕ್ಕೂ ಕೂಡ ಸಹಕಾರಿಯಾಗುವುದಷ್ಟೇ ಅಲ್ಲದೆ ಹೊಸ ಹೊಸ ಪರಿಚಯಗಳು, ಹೊಸ ಹೊಸ ಭಾವನೆಗಳು ಚಿಗುರೊಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಆಶ್ರಯ ನಮ್ಮದು. ಈ ಕಥೆಯನ್ನು ಹೇಳೋ ಉದ್ದೇಶ ಇಷ್ಟೇ. ಯಾಕಂದರೆ ಮನುಷ್ಯನಿಗೆ ತುಡಿತ, ಆಸೆ, ಆಕಾಂಕ್ಷೆಗಳಿರ್ತವೆ. ಆ ಆಸೆ ಆಕಾಂಕ್ಷೆಗಳನ್ನು ಹೇಗೆ ಬಳಸ್ಕೋಬೇಕು, ಯಾವಾಗ ಬಳಸ್ಕೋಬೇಕು ಅಂತಕ್ಕಂತಹ ಪರಿಜ್ಞಾನ ಇರೋದಿಲ್ಲ. ಈ ಹಕ್ಕಿಗಳು ತಮ್ಮ ದಿನನಿತ್ಯದ ಕೆಲಸವನ್ನು ತಪ್ಪದೆ ಮಾಡ್ತವೆ. ಮರಿಗಳಿಗೆ ಆಹಾರವನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು. ಇನ್ನು ನಮ್ಮ ಅಪ್ಪ ಅಮ್ಮ ಅವರು ಕೂಡ ದಿನನಿತ್ಯ ನಮಗೋಸ್ಕರ ಬೆವರು ಸುರಿಸಿ ದುಡಿತಾ ಇದ್ದಾರೆ. ಇದು ಆ ಬೆವರಿನ ಫಲಕ್ಕೆ ನಾವು ಕೊಡ್ತಕ್ಕಂಥದ್ದು ನಮ್ಮ ಸಾಧನೆ. ನಾವು ಪಡೆಯುವಂತಹ ಯಾವುದೇ ಒಂದು ಉದ್ಯೋಗ ಇರ್ಬೋದು, ಯಾವುದೇ ಇರ್ಬೋದು, ಆ ತಂದೆ ತಾಯಿಗಳನ್ನು ಒಂದು ತೊಟ್ಟು ಕಣ್ಣೀರು ಹಾಕಿಸದೆ ನೋಡಿಕೊಳ್ತಕ್ಕಂತಹ ಒಬ್ಬ ವ್ಯಕ್ತಿ ನಿಜವಾದ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಬದುಕೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.